ಅವನನ್ನು ಕೊಲ್ಲುವುದುಂಟು. ಎಲ್ಲಿಯಾದ್ರೂ ಕಥೆ ಕೇಳಿದ್ರ ನೀವು? ಆ ಶ್ರೀರಾಮಚಂದ್ರ ಎಂದರೆ ರಾಘವನು ಅಂದು ರಕ್ಷಿಸಲಿಲ್ಲವೇ? ಆ ರಾಘವ ಅಂದು ರಕ್ಷಿಸಲಿಲ್ಲವೇ? ಎಣ್ಣೆಯ ಒಂದು ಕಂದನ ಉಳಿಸು ನೀದೆ. ಮಯೂರ ಧ್ವಜ, ಹಿಂದಿನ ಕಥೆ ಚರಿತ್ರೆ ಎಲ್ಲವೂ ನೀನು ಓದಿದವನಲ್ವೇ? ಎಲ್ಲವನ್ನೂ ತಿಳ್ಕೊಂಡವನಲ್ವೇ? ಶ್ರೀರಾಮಚಂದ್ರ ಇನ್ನೊಬ್ಬರಿಗಾಗಿ ಶ್ರಮ ಪಡಲಿಲ್ವೇ? ಹೌದು. ಹಾಗಾಗಿ ಬ್ರಾಹ್ಮಣನೊಬ್ಬನು ತನ್ನ ಮಗನ ಹೆಣವನ್ನು ಹೆಬ್ಬಾಗಿಲಿಗೆ ತಂದಾಗ ಮತ್ತೆ ಯಾಕೆ ಹೀಗಾಯಿತು? ಸೂರ್ಯವಂಶೀಯರ ಆಳ್ವಿಕೆಯಲ್ಲಿ ಹಿರಿಯರ ಮುಂದೆ ಕಿರಿಯರು ಸಾಯಬಾರದು ಎಂದು ಪ್ರಶ್ನೆ ಇಟ್ಟಾಗ ಮತ್ತೆ ವಸಿಷ್ಠರ ಆದೇಶವಾಯಿತಂತೆ ಎಲ್ಲಿಯೋ ಅಧರ್ಮಾಚರಣೆಯಾಗುತ್ತಿದೆ ಎಂದು. ಹುಡುಕಿಕೊಂಡು ಬರಲು ರಥವೇರಿ ತೆರಳಿದಂತಹ ರಾಮಚಂದ್ರನಿಗೆ ಶೂದ್ರನೊಬ್ಬ ಸಶರೀರನಾಗಿ ಸ್ವರ್ಗ ಸೇರಬೇಕು ಎಂದು ತಪಸ್ಸನ್ನಾಚರಿಸುವುದನ್ನು ಕಂಡನಂತೆ. ಅಲ್ವೇ? ಸಶರೀರನಾಗಿ ಸ್ವರ್ಗವನ್ನು ಸೇರುವುದು ಅಪ್ರಾಕೃತವಾದದ್ದು ಎಂಬ ನಿಯಮಕ್ಕಾಗಿ ಅವನ ತಲೆಯನ್ನ ಕಡಿದು ಬ್ರಾಹ್ಮಣ ಕುಮಾರನನ್ನ ಬದುಕಿಸಿದ. ಅಲ್ವೇ? ಹಾಗಾದ್ರೆ ಒಬ್ಬನ ಪ್ರಾಣ ಹೋದ್ರೆ ಮತ್ತೊಬ್ಬ ಬದುಕುತ್ತಾನೆ ಅಂತ ಆಯ್ತಾನಲ್ವಾ? ರಾಮಚಂದ್ರನೇ ಹೀಗೆ ಮಾಡಿದ್ದಾನೆ ಅಂತಿದ್ರೆ ನೀನು ಎಂದು ನನ್ನನ್ನು ಎಚ್ಚರಿಸುತ್ತೇನೆ ಅಲ್ವಾ? ಹೇಳಪ್ಪ. ಹಾಗಾದ್ರೆ ಅರ್ಧ ದೇಹವನ್ನು ನಿಮ್ಮ ಮಗನ ಬದುಕಿಗಾಗಿ ನನ್ನ ದೇಹದ ಅರ್ಧ ಭಾಗವನ್ನು ಕೊಡಲು ನಾನು ಸದಾ ಸಿದ್ಧ. ಒರಿದರ್ಧ ದೇಹವೂ ಕೊಡುವೆ ನಿನಗೆಂದು ಮುಸುರೋತ್ತಮ ಬೋಧುರಂಗ ಭಯವ ಇತ್ತು. ಗಂಗಾತೋಯಮಂ ತರಿದೆ ಮಜ್ಜನಂ ಗೈದೋ ಸಾಲಿಗ್ರಾಮ ತೀರ್ಥ ಹರುಷದಿಯು ಕೈಗೊಂಡಿರಲು. ರಮಣ, ಹಿಡಿದವರೆಗಳಿಗೆ ನಮೋ ನಮಃ. ನೀನು ಕೇಳಿಸಿಕೊಂಡೆಯ? ಏನು ನಿನ್ನ ಭಿನ್ನಪವನು ಲಾಲಿ ಎಲ್ಲೋ ಪ್ರಾಣನಾಥ ಭಿನ್ನಪವನು ಲಾಲಿಸಲು ಪ್ರಾಣನಾಥ. ಇನ್ನು ನೀ ತಿಳಿಯಲಿಲ್ಲವೇ ಹರಿಪ್ರೀತ? ತನ್ನ ದೇಹಾರ್ಧವೆಂದರೆ ಸತಿಯರಿಗೆ, ತನ್ನ ದೇಹಾರ್ಧವೆಂದರೆ ಸತಿಯರಿಗೆ ಶಾಸ್ತ್ರೋಕ್ತದಿ ಸ್ತ್ರೀಯರು ಕಡೆಗೆ ಭಿನ್ನಪವನು ಲಾಲಿದು. ಭಿನ್ನಪವನು ಲಾಲಿಸಲು ಪ್ರಾಣನಾಥ. ರಮಣ, ಕುಮುದ್ವತಿ ಬ್ರಾಹ್ಮಣರಾಡಿದ ಮಾತುಗಳನ್ನು ನಾನು ಮರೆಯಲ್ಲಿ ನಿಂತು ಕೇಳಿಸಿಕೊಂಡೆ. ನಿಜ. ನೀವು ಅದಕ್ಕೆ ಸರಿಯಾಗಿ ನಿಮ್ಮ ದೇಹತ್ಯಾಗಕ್ಕೆ ಸಿದ್ಧರಾಗಿದ್ದೀರಿ. ಪ್ರಪಂಚ ಉಳಿವಿಗಾಗಿ ತನ್ನ ದೇಹದ ಬೆನ್ನ ಮೂಳೆಯನ್ನೇ ಕೊಟ್ಟ ದದೀಚಿ ಮಹರ್ಷಿ. ಹೌದು ಸ್ವಾಮಿ. ಇನ್ನೊಬ್ಬರ ಬದುಕಿಗಾಗಿ ತನ್ನ ದೇಹವನ್ನೇ ಸಮರ್ಪಿಸಿದ ಜೀಮೂತ ವಾಹನ ಶಿಬಿ ಚಕ್ರವರ್ತಿ ಒಂದು ಪಾರಿವಾಳದ ಉಳಿವಿಗಾಗಿ ತೊಡೆಯ ಮಾಂಸವನ್ನೇ ಕಡಿದು ತಕ್ಕಡಿಯಲ್ಲಿ ತೂಗಿದ. ನಿಜ ಸ್ವಾಮಿ. ಆದರೆ ನೀವು ಒಬ್ಬ ಸಾಮಾನ್ಯ ಪ್ರಜೆ ಅಲ್ಲ, ಒಂದು ರಾಜ್ಯದ ದೊರೆ. ಹಾಗಾಗಿ ನೀವೇ ನಿಮ್ಮ ಪ್ರಾಣವನ್ನ ತ್ಯಾಗ ಮಾಡಿದರೆ ಪ್ರಜೆಗಳನ್ನ ಸಾಕುವವರ್ಯಾರು, ನೋಡಿಕೊಳ್ಳುವವರ್ಯಾರು? ಪರಿಹಾರವೇನು? ಹಾಗಾಗಿ ಶಾಸ್ತ್ರವಾಕ್ಯದಂತೆ ಗಂಡನ ಅರ್ಧಾಂಗ ಅಂದರೆ ಪತ್ನಿ ತಾನೆ. ನಿಮಗಾಗಿ ನನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತೇನೆ, ಅಪ್ಪಣೆ ಕೊಡಿ. ಅವರು ಒಪ್ತಾರ ಕೇಳು. ವಾಮಾಂಗ ನಿನ್ನ ಹೆಂಡತಿ ಅರ್ಧ ದೇಹವನ್ನು ಕೊಡುವುದು. ಅರ್ಧಾಂಗಿ ಅರ್ಧಾಂಗಿ ನಿನ್ನ ಅರ್ಧಾಂಗಿ ಪೆಟ್ಟಿಗೆ ಒಳಗೆ ಇರಲಿ, ಅದು ಬೇಡ. ಎಡಭಾಗ ಬೇಡ, ಎಡಭಾಗ ಬೇಡ, ಬಲಭಾಗವೇ ಬೇಕು, ಬಲಭಾಗವೇ ಬೇಕು. ಎನಲಿಂತು ಕೇಳುತ್ತನಪನ ಸಂಭವನು ವಿನಯದಿ ಕೊಳ್ಳೆಂದ ತನ್ನ ದೇಹವನು. ಆತ್ಮ
ಆತ್ಮಾವೈ ಪುತ್ರನಾಮಾಸಿ. ಮಗನೇ ತಂದೆಯ ಪ್ರತಿರೂಪ, ಅಪ್ಪನ ಉತ್ತರಾಧಿಕಾರಿಯೂ ಹೌದು. ಸ್ವಾಮಿ, ನನ್ನ ದೇಹವನ್ನು ಬಯಸಿದಂತ ಸಿಂಹನಿಗೊಪ್ಪಿಸುತ್ತೇನೆ, ಪರಿಗ್ರಹಿಸಿ. ಅದು ಹಾಗೆ ಹೇಳಿದ್ದಲ್ಲ. ಮತ್ತೆ ಮಗ ಬೇಕು, ಹೆಂಡತಿ ಬೇಕು, ಬೇರೆ ಯಾರ್ಯಾರೋ ಬೇಕು ಅಂತ ಹೇಳಿದಲ್ಲ. ಇನ್ನೇನು? ನಿನ್ನ ತಂದೆ ಅರ್ಧ ದೇಹವನ್ನು ಕೊಡಬೇಕು ಅಂತ ಹೇಳಿ. ಅರಸನ ಅರ್ಧ ದೇಹವನ್ನೇ ಬಯಸಿದೆ, ಮತ್ತೆ ಯಾರದ್ದು ಸ್ವೀಕಾರ ಅಲ್ಲವೇ? ಯೋಗ್ಯ ಅಲ್ಲ ಅಂತ ಹೇಳಿತು. ಮಗನೇ, ಅಪ್ಪ ಮುಂದೆ ಸಿಂಹಾಸನಾಧೀಶ್ವರನಾಗಿ ಪ್ರಜೆಗಳನ್ನು ಪರಿಪಾಲಿಸುವಂತ ಹೊಣೆಗಾರಿಕೆ ನಿನಗಿದ್ರು, ತಂದೆಯ ಈ ಕೃತ್ಯದಲ್ಲಿ ಮಗನಾದವನು ತಾನು ಭಾಗಿಯಾಗಬೇಕು ಎಂಬಂತಹ ನನ್ನ ಹೊಣೆಗಾರಿಕೆ ಬಲವಾದ ನಿಲುಮೆಯನ್ನ ತಿಳಿದಿಯಲ್ಲ, ನಿನ್ನನ್ನು ಮಗನಾಗಿ ಪಡೆದದ್ದಕ್ಕೆ ಸಾರ್ಥಕವಾಯಿತು. ನಾನೇ ಮಣಿ ಇನ್ನೊಬ್ಬರ ಪ್ರಾಣದ ಉಳಿವಿಗಾಗಿ ತಾನೇ ಆತ್ಮಾರ್ಪಣೆ ಮಾಡ್ತೇನೆ ಎಂದು ಹೊರಟಿಯಲ್ಲ. ಬ್ರಾಹ್ಮಣರು ಇದನ್ನು ಒಪ್ಪುವುದಿಲ್ಲ. ನನ್ನ ಸಂಸಾರ ಈವರೆಗೆ ಧನ್ಯತಾ ಭಾವದಿಂದ ಕೂಡಿದೆ. ಸ್ವಾಮಿ, ಏನಪ್ಪ? ವಾಮಾಂಗವೂ ಬೇಡ, ಬೇಡ. ದಕ್ಷಿಣ ಭಾಗವೂ ಅದು ಬೇಡ. ಮಹಾರಾಜನ ಅರ್ಧ ದೇಹವನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಭಾಗ ಆಗುವುದು ಬೇಡ, ಭಾಗವೇ ಬೇಕು. ಭಾಗವೇ ಬೇಕು. ಶುದ್ಧೋದಕದಿಂದ ಸ್ನಾನ ಮಾಡಿ ತಲೆಯ ಮೇಲೆ ಶಾಲಗ್ರಾಮವನ್ನಿಟ್ಟು ಅದರಿಂದಲೂ ದೇಹ ಪವಿತ್ರವಾಗಬೇಕೆಂದು ಮಂತ್ರೋದಕದಿಂದ ಸ್ನಾನಾದಿಗಳನ್ನು ಮುಗಿಸಿದೆ. ತುಳಸಿ ಹಾರವನ್ನು ಧರಿಸಿದೆ. ಮಗನೇ, ಕರಪತ್ರವನ್ನ ಭೋಗಾಂತ ದೃಢದಿಂದ ತೀಕ್ಷಣ ಕರಪತ್ರ ಕುಮುದ್ವತಿಯೊಡನೆ ಕೂಡುತ್ತಲೇ ದೇಹವೋ ಅರಿರೆನು ತಾಜ್ಞಾಪಿಸಲು. ಯಾವುದು ಓಂ ತತ್ ಸತ್ ಎಂದು ಈ ಲೋಕದಲ್ಲಿ ಕರೆಸಿಕೊಂಡಿದೆಯೋ, ಯಾವುದು ಪರಮ ಪದವೋ ಅದನ್ನು ಪಡೆಯುವ ಉದ್ದೇಶಕ್ಕಾಗಿ ಹೊರಟವನು ನಾನು. ಬಹುಶಃ ಈ ಜನ್ಮದಲ್ಲಿ ಅಂತ ಒಂದು ಸನ್ನಿಧಾನವನ್ನು ಚರ್ಮಚಕ್ಷುಗಳಿಂದ ನೋಡಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ದೈವಾನುಗ್ರಹದಿಂದ ಪ್ರಾಪ್ತಿಸಬಹುದಾದಂತಹ ಈ ದೇಹ ಎಂಬಂತಹ ಈ ಸಂಪತ್ತನ್ನೇ ಇನ್ನೊಬ್ಬರ ಉಳಿವಿಗಾಗಿ ಕೊಡುತ್ತೇನೆ ಅಂತಾದರೆ ಈ ದೇವತಾ ಪ್ರೀತ್ಯರ್ಥವಾದಂತಹ ಕಾರ್ಯ ಅಂತಲೇ ತಿಳಿಯುತ್ತೇನೆ. ನಾನು ಮಾಡುವಂತಹ ಸೇವೆ ಹರಿಸೇವೆ, ನಾನು ಕೈಗೊಳ್ಳುವಂತಹ ದಾನ ಇದು ಕೃಷ್ಣಾರ್ಪಣ ಅಂತ ಭಾವಿಸುತ್ತೇನೆ. ಮಗನೇ, ನನ್ನ ದೇಹವನ್ನು 2 ಭಾಗವಾಗಿ ಸೀಳಿ ಈ ಬ್ರಾಹ್ಮಣೋತ್ತಮರಿಗೆ ನನ್ನ ಬಲಭಾಗವನ್ನ ಕೊಟ್ಟು ಕಳುಹಿಸಿ. ಕಟುಕರನ್ನು ಕರೆಯಲೇ ಅಪ್ಪ. ಅವ್ರನ್ನ ಕರೆಸೋದು ಬೇಡ. ಅವ್ರು ಮುಟ್ಟಿದ್ರೆ ನಾವು ಪಡೆಯುವುದೇ ಇಲ್ಲ. ನಮ್ಗವ್ರು ಮುಟ್ಟಿದ್ದೆಲ್ಲ ಕೊಡೋದು ಬೇಡ. ತಮ್ಮ ದೇಹವನ್ನೇ ಕೊಡಲು ಮುಂದಾದವರು ನೀವು, ಶುದ್ಧಾತ್ಮರು ನೀವು. ನಿಮ್ಮ ಕೈಯಿಂದಲೇ ಈ ದೇಹವನ್ನು ಸೀಳಿಕೊಡಬೇಕು. ಎಂತಹ ಪರೀಕ್ಷೆ ಅಪ್ಪ ಇದು. ಕೃಷ್ಣ, ಆಗಲಿ. ತಂದೆಯ ವಚನವನ್ನು ಪಾಲಿಸುವುದು ಮಗನಾದ ನನ್ನ ಕರ್ತವ್ಯ. ಸಿದ್ಧರಾಗಿ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ ವಾಸುದೇವ ಮುಕುಂದ ಮುರವೈರಿ ಜನಾರ್ಥ ಜಗನ್ನಿವಾಸ. ಹೇಳಯ್ಯ ನಿಜ, ಹೇಳಯ್ಯ ಹೇಳಯ್ಯ ನಿಜ, ಹೇಳಯ್ಯ ಶಿಷ್ಯ ಪಿಟಕಿ ಕೊಟ್ಟು ಹೋಗುವ, ಜಾಗ ಬಿಡುವ. ಹೋಗುವ, ಬೆಳಗಾಗುವಾಗ ಹೋಗಿ ಮುಟ್ಕೊಳ್ಳುವ. ಹೋಗ್ಬೇಕು. ನಿಲ್ಲಿ ನಿಲ್ಲಿ, ಹೋಗಬೇಡಿ ಹೋಗಬೇಡಿ ಹೋಗಬೇಡಿ. ಏನು ಬರುವುದು ನಿಮ್ಮ ಇಚ್ಛೆ, ಹೋಗುವುದು ನಿಮ್ಮ ಇಚ್ಛೆಯ? ಮತ್ತೆ ನಮಗೆ ಅನುಕೂಲ ಇಲ್ಲದಿದ್ರೆ ಹೋಗುದೇ. ಏನು ಅನುಕೂಲ ಇಲ್ಲ? ಅಲ್ಲ, ತನ್ನ ದೇಹವನ್ನೇ ಸೀದು ತನ್ನ ಭಾಗವನ್ನೇ ದಾನವಾಗಿ ಕೊಡ್ತೇನೆ ಅಂತ ಹೊರಟಿದ್ದಾರೆ ನಮ್ಮಪ್ಪ. ದೈವ ಹುಟ್ಟಿದ ಪರೀಕ್ಷೆ ಇದು ನಮಗೆ. ಮಗನಾದ ನಾನು, ಕರ ಹಿಡಿದ ಹೆಂಡತಿ ಅಂತ ಕೆಲಸದಲ್ಲಿ ಉದ್ಯುಕ್ತರಾಗಿದ್ದೇವೆ. ನೀವು ಏಳಯ್ಯ ಶಿಷ್ಯ, ಏಳಯ್ಯ ಅಂತ ಹೋಗ್ತಾ ಇದ್ದೀರಲ್ಲ. ಅಂದ್ರೆ ಬರುವುದಕ್ಕೂ ನಮ್ಗೆ ಅವಕಾಶ ಉಂಟು, ಹೋಗುವುದಕ್ಕೂ ನಮಗೂ ಅವಕಾಶ ಉಂಟು ಅಂತ ಯೋಚನೆ ಮಾಡಿದ್ದ. ಆ ಕಾರಣದಿಂದ ನಾವು ಹೊರಟದಲ್ಲ. ಆ ಕಡೆಯಲ್ಲಿ ದೃಷ್ಟಿ ಆಯ್ಕೆ ನೋಡಿದೆ, ನಿನ್ನ ತಂದೆ ಕೊಂಡಿರಿಸ
ಅಪ್ಪ ಹತ್ತು ಮರುಗಿ ಕೊಡುವಂತಹ ದಾನವನ್ನ ನಾವು ಪಡೆಯುವುದಿಲ್ಲ ಎನ್ನುವ ಕಾರಣದಿಂದಾಗಿ ಹೇಳಯ್ಯ ಶಿಷ್ಯ. ಸ್ವಾಮಿ, ಓ, ಅವರ ದೇಹವನ್ನು ಸಿಗಿಯುತ್ತಿದ್ದ ಹೊತ್ತಿನಲ್ಲಿ ಹ, ಅವರ ಎಡಗಣ್ಣಿನಲ್ಲಿ ಹ, ಅಶ್ರು ಉದುರುತ್ತಾ ಇದೆ. ಹೌದು, ಕಣ್ಣೀರು ಸುರಿಸ್ತಾ ಇದ್ದಾರೆ. ಕಣ್ಣೀರ ದಾನ ಹೌದು, ಇದು ಒಳ್ಳೆಯದಲ್ಲ. ಇದು ನಾವು ಪಡೆಯುವುದಲ್ಲ. ಖಂಡಿತ ಉದ್ಧಾರ ಆಗುದಿಲ್ಲ ನಾವು. ಆ ನೆಲೆಯಿಂದ ನೀವು ಹೀಗೆ ಯೋಚಿಸಿದ್ದಿರಬೇಕು. ಹ, ಬಹುಶಃ ಅವನಿಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಮನಸ್ಸಿಲ್ಲ. ಮನಸ್ಸಿಲ್ಲದೆ ಹಾಗಳ್ತಾ ಇದ್ದಾನೆ ಅಂತ. ಹೌದು, ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ನಿಮ್ಮ ತಿಳುವಳಿಕೆ ಎಷ್ಟು ನಿಜ ಎನ್ನುವಂತಹದ್ದನ್ನು ಹ, ನಾವು ತಿಳ್ಕೊಳ್ಳಬೇಕು ಅಂತಿದ್ರೆ ಹ. ಅವರನ್ನೇ ಪ್ರಶ್ನಿಸಬೇಕಲ್ಲ. ಆದ್ರೆ ನಾವು ತಿಳ್ಕೊಂಡದ್ದು ಏನ್ ಗೊತ್ತಾ, ಹ. ಸಂಸಾರದ ಪಾಶ ಅನ್ನೋದು ಅಂಟುಕೊಂಡುದ್ರಿಂದ ಈ ಸಂಸಾರ ಬಿಟ್ಟು ಪ್ರಾಣ ಹೋಗ್ತದಲ್ಲ ಅಂತ ತಲೆಬಿಸಿಯಿಂದ ಅಳ್ತಾ ಇದ್ದಾನೆ ಅಂತ. ಅಲ್ಲ ಸ್ವಾಮಿ, ಹ, ಹಾಗಾಗುವುದಕ್ಕೆ ಸಾಧ್ಯ ಇಲ್ಲ. ಹ. ನಮ್ಮ ಅಪ್ಪನ ಅಂತರಂಗದ ಅಭಿಪ್ರಾಯ ಏನು, ಆದ್ರೆ ಕಣ್ಣೀರಿಳಿಯುವುದಕ್ಕೆ ಕಾರಣ ಏನು, ಆಗ್ಲಿಲ್ಲ. ಅವರನ್ನೇ ಪ್ರಶ್ನಿಸಿ. ಆದ್ರೆ ಹೋಗಬೇಡಿ. ಹ, ಅಂದ್ರೆ ಸಂಸಾರದ ಗೊಂದಲದ ಆಸೆ ಇದ್ದ ಹೇಳೋಣ, ಬನ್ನಿ. ಹೋಗುವುದಲ್ಲ. ಬನ್ನಿ. ಅಪ್ಪ, ತಮ್ಮ ಎಡಗಣ್ಣಿನಿಂದ ಸುರಿಯುತ್ತಿರುವಂತಹ ಕಣ್ಣೀರಿನಿಂದಾಗಿ ಹತ್ತು ಕೊಡುವಂತಹ ದಾನ ಬೇಡ ಅಂತ ಹೋಗ್ತಾ ಇದ್ದೀರಿ. ಹೀಗೆ ಹೇಳುವುದಕ್ಕೆ ಕಾರಣವೇನು ತಂದೆಯವರೇ? ಹ, ಈಗ ಗೊತ್ತಾಯ್ತು. ಹ? ಈಗ ಗೊತ್ತಾಯ್ತು. ಏನು? ಸಾಯುವುದ್ರೊಳಗೆ ಪ್ರಾಣ ಹಾರಿ ಹೋಗುದ್ರೊಳಗೆ ದೊಡ್ಡ ಕುಂಬಳಕಾಯಿ ಕತ್ತರಿಸಿ ಇಡೀ ನುಂಗಿ ಸಾಯ್ತಾನೆ. ನೀವು ಎಲ್ಲಿಂದ ತಯಾರಾಗಿ ಬಂದ್ರಿ ಬ್ರಹ್ಮಣ್ಯ? ಅಪ್ಪ, ಯಾಕಪ್ಪ, ಯಾಕೆ? ಹಾ, ಒಟ್ಟುಗೂಡಿ ಕತ್ತರಿಸಿದ್ದನ್ನು ಹೋಳು ಮಾಡಿದ್ದನ್ನು ಒಟ್ಟುಗೂಡಿಸ್ಬೇಕಂತೆ. ಯಾಕೆ ನಿಮಗೆ ಮಧ್ಯಾಹ್ನ ಸಂಭಾರ ಮಾಡ್ಲಿಕ್ಕ? ಅಲ್ಲ, ತಕೊಂಡು ಹೋದ್ರೆ ಒಂದು ಹುಳಿ ಆದಿತ್ತಲ್ಲ. ಕೊಟ್ರೆ ಅದನ್ನು ತಗೊಂಡು ಹೋಗ್ತೀರಿ ನೀವು? ಹ್ಮ್, ಪ್ರಯತ್ನ ಮಾಡಿ. ಅದನ್ನು ಬಿಡುವ ಜಾತಿ ಅಲ್ಲ ನೀವು. ಅಪ್ಪ, ಏನು ಕಾರಣ ಇದೆ ಮಗನೇ. ಒಂದು ಬಾದ ವ್ಯರ್ಥ ಎಂಬುದರಿಂದಲೇ ಬಂದಿತು ಜಲವೆನಗೆ. ಒಂದು ಭಾಗ ವ್ಯರ್ಥ ಎಂಬುದರಿಂದಲೇ ಬಂದಿತು ಜಲವೆನಗೆ. ದೇಹವೇ ದೇವಾಲಯ, ಹಂಸರೂಪಿಯಾಗಿರುವವನೇ ಪರಮಾತ್ಮ. ಹೀಗೆಂದು ಅನವರತವೂ ಈ ಮಯೂರಧ್ವಜ ಮುನ್ನಡೆದವನು. ದೇವರು ಕೊಟ್ಟಿರುವಂತಹ ಈ ದೇಹದ ಬಲಭಾಗ ಬ್ರಾಹ್ಮಣ ಕುಮಾರನನ್ನು ಉಳಿಸುವುದಕ್ಕಾಗಿ ಸಿಂಹಕ್ಕೆ ಆಹಾರವಾಗಿ ಸಲ್ಲುತ್ತದೆ. ಸದ್ವಿನಿಯೋಗ ಆಯ್ತು, ಸಾರ್ಥಕವಾಯಿತು. ಆದರೆ ಎಡಭಾಗ ಮಾತ್ರ ಹಾಗೆ ಹಾಳಾಗಿ ಹೋಗ್ತದಲ್ಲ ಅಂತ ಕಣ್ಣೀರು ಬಂತಪ್ಪ. ಹೇಳಿದ್ರ? ಇಂದಿರೆಯರದ ಮೆಚ್ಚುತ್ತಲಾಗ ಇಂದಿರೆಯರದ ಮೆಚ್ಚುತ್ತಲಾಗ ಕಾರುಣ್ಯದಿಂದ ಮೈದನವಿದನ. ಇಂದಿರೆಯರದ ಮೆಚ್ಚುತ್ತಲಾಗ ಕಾರುಣ್ಯದಿಂದ ಮೈದನವಿದನು. ಮೆಚ್ಚುತ್ತಲಾಗ ಒಳ್ಳೆ ಬಾಪುರೆ, ಮಜಪೂತ್ರೆ, ಶಾಬಾಸ್. ಎಂಥದ್ದು? ನಿಮ್ಮ ಬಾಯಲ್ಲಿ ಉಚ್ಚಾರ ಆದ ಶಬ್ದ ಯಾವುದು? ಹೊಗಳಿ. ತೊಲೀರೆ, ಮಜರೆ, ಪಾಪುರೆ, ಶಾಬಾಸ್. ಶಹಬಾಸ್. ಕೊನೆಗೆಂತದ್ದು ಹೇಳಿದ್ದು? ಒಂದು ಸಂತೋಷ. ಮಜ, ಹೋತುರಿ, ಊತು ಮಜರೆ. ಒಂದು ಹೊಗಳಿಕೆ ಹಾಕಿ ಬಿಡುವ ಅಂದ್ ಮನ್ಸಾಯ್ತು. ಸತ್ಯ ಹೇಳಬೇಕು ನೀವು, ಸತ್ಯ ಹೇಳಬೇಕು. ಸುಳ್ಳು ಹೇಳಿದ್ರೆ ನಿಮ್ಮನ್ನ ಇಲ್ಲಿಂದ ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ನಿಮ್ಮ ಸಮಾಧಿ ಇಲ್ಲೇ ಆದೀತು, ಬ್ರಾಹ್ಮಣರಂತ ನೋಡ್ಲಿಕ್ಕಿಲ್ಲ ನಾನು. ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಗೊತ್ತು. ಬ್ರಾಹ್ಮಣನಾದವನ ಬಾಯಲ್ಲಿ ಆಶೀರ್ವಾದ ಬರಬೇಕೇ ವಿನಃ ಬಳಿರೆ, ಶಾಬಾಸ್, ಮಜರೆ, ಪೂತುರೆ ಎನ್ನುವಂತ ಶಬ್ದ ಬಂದೀತ. ಓ, ಅಧಿಕಾರಿಗಳು ಬರುವುದು ಸಾಧುವ ಅದು. ಒಂದು ನಾಡಿನ ಅಧಿಕಾರ. ಕ್ಷತ್ರಿಯನಾದವನ ಬಾಯಲ್ಲಿ ಬರಬೇಕಾದಂತ ಉಚ್ಚಾರಗಳು. ಆಹಾ. ಸತ್ಯ ಹೇಳಿ, ನೀವು ನಿಜವಾಗಿ ಬ್ರಾಹ್ಮಣರು ಅಲ್ಲ ಬ್ರಾಹ್ಮಣರು ವೇಷ ಹಾಕಿಕೊಂಡು ಬಂದದ್ದು? ಸದ್ಯಕ್ಕೆ ಬ್ರಾಹ್ಮಣರ ವೇಷವೇ ಇದೆ. ಹಾ? ಬ್ರಾಹ್ಮಣರ ವೇಷವೇ. ಯಾರು ನೀವು? ಹಾ, ನಾನು ಬ್ರಾಹ್ಮಣರು. ಆದ್ರೆ ನಾನು ಮುರವೈರಿ. ನನ್ನ ಶಿಷ್ಯನಾದವ ಇವ ಅರ್ಜುನ. ನೀವೇ? ಹೌದು. ನೀವೇ? ಈ ರೀತಿ ಪರೀಕ್ಷೆ ಮಾಡಿದ್ದೆ ಯಾಕೆ? ಯಾಕೆ? ನಿನ್ನ ಅಪ್ಪನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ನೋ ನೋಡುವ ಅಂತ. ಓ, ಅಪ್ಪನ ಮನ ಪರೀಕ್ಷೆಯಲ್ಲಿ ಹೌದಪ್ಪ, ಅವರು ಉತ್ತೀರ್ಣರಾಗಿದ್ದಾರೆ. ಈಗ ತೇರ್ಗಡೆ ಹೊಂದಿದ್ದಾನೆ. ಪ್ರಶಸ್ತಿ ಪತ್ರ ಇನ್ನು ಕೊಟ್ಟೇ ಬಿಡ್ತೇನೆ. ಹೌದಾ? ಹೌದಪ್ಪ. ತಂದಿದ್ದೀರ ಬರುವಾಗ? ಸದ್ಯಕ್ಕೆ ತರಲಿಲ್ಲ, ಇನ್ನು ಹೋಗಿ ವ್ಯವಸ್ಥೆ ಮಾಡ್ತಾರೆ. ಪ್ರಶಸ್ತಿ ಕೊಡಬೇಕಿದ್ರೆ ನಿಮ್ದೇನು ಅಂತ ಮೊದಲು ಗಟ್ಟಿ ಮಾಡ್ಕೊಳ್ಳಿ. ಓ, ಅದು ಗಣ್ಣ ಆಗ್ತದೆ.
ಆಮೇಲೆ ಪ್ರಶಸ್ತಿಗೆ ಆಲೋಚನೆ ಮಾಡಬಹುದು. ಹೌದು. ಹಾ, ನಿಮ್ಮದೇ ಸರಿ ಇಲ್ಲ, ಅಲುಗಾಡ್ತಾ ಉಂಟು ಈಗ. ಮತ್ತೆ ಪ್ರಶಸ್ತಿಗೆ ಹೋಗಿ ಇದು ಗಂಡಾತ್ರಿವೆ. ಅನೇ? ಆದ್ರೆ ಗೊತ್ತಾಯ್ತಲ್ಲ ನಮ್ಮ ಅಪ್ಪನ ನಿಲುವು ಏನು ಅಂತ, ಹೋಳಾಗಿ ಅವರ ಆಂತರ್ಯದ ಸ್ಥಿತಿ ಏನು ಅಂತ ತಿಳಿಯಿತಲ್ಲ. ಹಾಗಾದ್ರೆ ಅವನನ್ನ ಒಟ್ಟು ಕೂಡದೆ ಇದ್ರೆ ಈ ನಿಮ್ಮ ಹಸ್ತ ಅಮೃತ ಹಸ್ತ ಅಂತ ಕೇಳಿದ್ದೆ. ಹೌದು. ಬಹಳ ಕಡೆಯಲ್ಲಿ ಉದ್ಘಾಟಿಸಿದವರಂತೆ ನಿಮ್ಮ ಅಮೃತ ಹಸ್ತದಿಂದ ಹಾ, ಎಷ್ಟೋ ಜನರನ್ನು ಪಾವನಗೊಳಿಸಿದೆ ಅಂತೆ ಆ ಪಾವನವಾದಂತಹ ಕರ. ಹಾ, ನೋಡಿ, ನಮ್ಮ ಅಪ್ಪನ ದೇಹ ಹೋಳಾಗಿ ಹಾ. ನಿಮ್ಮ ಅಮೃತ ಹಸ್ತದಿಂದ ಅದನ್ನು ಮುಂದಿನ ಸ್ಥಿತಿಗೆ ತಂದು ಹೋದೋದಲ್ಲೆಲ್ಲ ಅಮೃತಾಸ್ತ್ರ ತರವಡಿಸಿ ಎಲ್ಲ ಬರದಾಗಿ ಹೋಯ್ತು. ಈಗ ಎಲ್ಲಾದ್ರೂ ಚೂರು ಇದ್ರೆ ವ್ಯವಸ್ಥೆ ಆಗ್ತದೆ. ಹರಿದಾಗಿದೆ. ವರ್ಷಬೇಕಲ್ಲ ಇದು? ವಾಸುದೇವ, ಮಯೂರಧ್ವಜ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಮುಂದೆ ಜಗದ್ಗುರು. ಜಯ ಜಯ ಪಾಹಿ ಕೇಶವ